ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಟ್ರೆಡಿಷನ್ ಟ್ರಾವೆಲ್ನ ಇನ್ನೊಂದು ಟ್ರೆಡಿಷನಲ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಗುಹೆ ಒಳಗೆ ಅಂಥದ್ದೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಾರ್ಮಲ್ ಗುಹೆ ಅಲ್ಲ, ಶ್ರೀಕೃಷ್ಣ ಇರುವಂಥ ಗುಹೆ. ದ್ವಾಪರ ಯುಗದಲ್ಲಿ ಒಂದು ಭಯಂಕರ ಮಳೆಯಿಂದ ತನ್ನ ಜನರನ್ನು ರಕ್ಷಿಸಕ್ಕೆ ಶ್ರೀಕೃಷ್ಣ ಒಂದು ದೊಡ್ಡ ಗೋವರ್ಧನ ಪರ್ವತನ ಬರೀ ಕಿರುಬೆಳ್ಳಲ್ಲಿ ಎತ್ತಿಡ್ದಿರೋ ಕಥೆನ ನೀವು ಕೇಳಿರ್ತೀರ. ಆ ಗೋವರ್ಧನಗಿರಿ ಈಗ ಬೆಂಗಳೂರಲ್ಲೇ ಇದೆ ಅಂದ್ರೆ ಯಾರು ನಂಬ್ತೀರಾ? ನಂಬಲೇಬೇಕು, ಯಾಕಂದ್ರೆ ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಶ್ರೀ ಗೋವರ್ಧನ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ದೇವಸ್ಥಾನನ ಗೋವರ್ಧನಗಿರಿ ಹೇಗಿತ್ತೋ ಅದೇ ರೀತಿ ಕಟ್ಟುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಕೂಡ ಒಂದು ಬಂಡೆ ಮೇಲೆ ಕಟ್ಟಿದ್ದಾರೆ. ಒಂದು ಬಂಡೆನ ಒಡೆದು ಅದನ್ನ ಸಮ ಮಾಡಿ ಅದ್ರ ಮೇಲೆ ಶ್ರೀ ಗೋವರ್ಧನ ಕ್ಷೇತ್ರ ಅನ್ನೋ ಒಂದು ಬ್ಯೂಟಿಫುಲ್ ದೇವಾಲಯನ ನಿರ್ಮಾಣ ಮಾಡಿದ್ದಾರೆ. ಹೊರಗಡೆಯಿಂದ ನೋಡಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಒಳಗಡೆ ಯಾವ ರೀತಿ ಇರ್ಬೋದು ಅನ್ನೋ ಕುತೂಹಲನೂ ಇದೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಈ ಒಂದು ಆಧುನಿಕ ದೇವಾಲಯದ ಪರಿಚಯ ಮಾಡ್ಕೊಳ್ಳೋಣ. ಒಳಗಡೆ ಬಂದ್ಮೇಲೆ ಯಾವುದೋ ಒಂದು ಹಳೇ ಕಾಲದ ಮಣ್ಣಿಂದ ಕಟ್ಟಿರುವಂಥ ಮನೆ ಇರುತ್ತಲ್ಲ, ಆ ರೀತಿ ಮನೆಗೆ ಬಂದಿರೋಂಥ ಒಂದು ಅನುಭವ ಆಗ್ತಿದೆ ನನಗೆ. ಪುಷ್ಪಾರ್ಚನಾಲಯ, ಹೂವಿನ ಅಂಗಡಿ ಇರಬೇಕಿದು. ಸದ್ಯಕ್ಕೊಂದು ಹೆಲ್ಮೆಟ್ ಇದೆ ಅಷ್ಟೇ ಅಲ್ಲಿ. ಇದು ಸೇವಾಲಯ ಅಂದ್ರೆ ಹೆಲ್ಪ್ ಸೆಂಟರ್ ಅನ್ಸುತ್ತೆ. ಎಂಟ್ರಿ ಈ ಕಡೆಯಿಂದ ಅಂತ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಯಾವುದೋ ಒಂದು ಬೆಟ್ಟದಲ್ಲಿ ಒಂದು ಗುಹೆಗೆ ಬಂದಿರೋ ತರ ಒಂದು ಫೀಲ್ ಆಗ್ತಾ ಇದೆ ನನಗೆ. ತುಂಬಾ ಯೂನಿಕ್ ಆಗಿದೆ ಈ ಟೆಂಪಲ್ ಮಾತ್ರ. ಹಂಗೆ ಒಳಗಡೆ ಹೋದ್ರೆ ಬಂಡೆಯ ಮಧ್ಯದಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಓದಿರೋ ಕಥೆಗಳಲ್ಲಿ ಯಾವ ರೀತಿ ಶ್ರೀಕೃಷ್ಣ ಗೋವರ್ಧನ ಪರ್ವತನ ತನ್ನ ಕಿರುಬೆರಳಲ್ಲಿ ಎತ್ತಿಡ್ದಿದ್ನೋ ಅದೇ ರೀತಿ ಇಲ್ಲಿ ಕೂಡ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಮತ್ತೆ ಯೂನಿಕ್ ಆದ ವಿಚಾರ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಟೆಂಪಲ್ ಅಲ್ಲಿ ಗರ್ಭಗುಡಿ ಇಲ್ಲ. ಯಾರು ಬೇಕಾದರೂ ಶ್ರೀಕೃಷ್ಣನ ಹತ್ರ ಬರ್ಬೋದು. ಎಲ್ಲ ದಿಕ್ಕುಗಳಿಂದ ಶ್ರೀಕೃಷ್ಣನ ನೋಡ್ಬೋದು. ಯಾವುದೇ ಒಂದು ಅಡಚಣೆ ಆಗಲಿ, ಭೇದ ಭಾವ ಆಗಲಿ, ಆ ರೀತಿ ಏನೂ ಇಲ್ಲ ಇಲ್ಲಿ. ತುಂಬಾನೇ ಒಂದು ಡಿಫ್ರೆಂಟ್ ಆದ ಆಧುನಿಕ ಯೋಚನೆ ಅಂತಾನೆ ಹೇಳ್ಬೋದು ಇದನ್ನ. ನಾನು ಈ ರೀತಿ ದೇವಸ್ಥಾನನ ಎಲ್ಲೂ ನೋಡಿಲ್ಲ. ಎಸ್ಪೆಷಲಿ ಗರ್ಭಗುಡಿ ಇಲ್ಲದೆ ಇರೋ ದೇವಸ್ಥಾನನ ನಾನು ನೋಡೇ ಇಲ್ಲ. ನೀವು ಯಾರಾದರೂ ಇದನ್ನ ಬಿಟ್ಟು ಗರ್ಭಗುಡಿ ಇಲ್ಲದೆ ಇರೋ ದೇವಸ್ಥಾನನ ನೋಡಿದ್ರೆ ಅಥವಾ ಯಾರಾದರೂ ಹೇಳಿದ್ನ ಕೇಳಿದ್ರೆ ನಮಗೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇಲ್ಲಿ ಟೋಟಲ್ ಆಗಿ 12 ಗೋಡೆಗಳಿದೆ. 12 ಗೋಡೆ ಮೇಲೆ ಕೂಡ ಶ್ರೀಕೃಷ್ಣನ ಕತೆ ಹೇಳೋವಂಥ ಚಿತ್ರಗಳಿವೆ. ಎಲ್ಲ ಚಿತ್ರಗಳು ಕೂಡ ಕಲ್ಲಿಂದನೇ ಮಾಡಿರೋ ತರ ಇದೆ. ಇದು ಸಭೆಯೊಳಗೆ ದ್ರೌಪದಿಯ ವಸ್ತ್ರಾಪರಣ ಆಗ್ಬೇಕಾದ್ರೆ ಶ್ರೀಕೃಷ್ಣ ದ್ರೌಪದಿಗೆ ಸೀರೆಯನ್ನು ಕೊಡ್ತಿರೋ ಅಂತ ಒಂದು ಘಟನೆಯನ್ನು ನೆನಪಿಸುವಂತ ಒಂದು ದೃಶ್ಯ. ಈ ಒಂದು ಚಿತ್ರದಲ್ಲಿ ವಿಷ್ಣುವಿನ ದಶಾವತಾರನ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಕೃಷ್ಣ ಕುರುಕ್ಷೇತ್ರದ ಟೈಮಲ್ಲಿ ಅರ್ಜುನನಿಗೆ ತನ್ನ ದಶಾವತಾರದ ಪರಿಚಯ ಮಾಡಿಕೊಟ್ಟಂತ ಘಟನೆನ ಈ ಒಂದು ಚಿತ್ರ ನೆನಪಿಸುತ್ತೆ. ಈ ಒಂದು ಆರ್ಟ್ ಒಳಗೆ ವಾಸುದೇವ ಬಾಲಕೃಷ್ಣನ ಕರ್ಕೊಂಡು ಹೋಗ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಿರೋಂಥ ಸಂದರ್ಭದಲ್ಲಿ ಆದಿಶೇಷ ಛತ್ರಿ ರೂಪದಲ್ಲಿ ಬಂದು ಸಹಾಯ ಮಾಡಿದಂಥ ಒಂದು ಘಟನೆನ ನೆನಪಿಸುತ್ತೆ. ಇದು ಶ್ರೀಕೃಷ್ಣ ಮಗುವಾಗಿದ್ದಾಗ್ಲೇನೆ ಒಂದು ಭಯಂಕರ ರಾಕ್ಷಸಿನ ಕೊಂದಿದ್ರು, ಅದರ ಚಿತ್ರ ಇದು. ರಾಕ್ಷಸಿ ಕೆಳಗಡೆ ಬಿದ್ದಿದ್ದಾಳೆ, ಪಕ್ಕದಲ್ಲಿ ಮರ ಗಿಡ ಇದೆ, ಮಧ್ಯದಲ್ಲಿ ಶ್ರೀಕೃಷ್ಣ, ಮತ್ತೆ ಆ ಕಡೆ ಈ ಕಡೆ ಸಣ್ಣ ಸಣ್ಣ ಮನೆಗಳಿವೆ. ಇದೆಲ್ಲ ಆ ರಾಕ್ಷಸಿ ಎಷ್ಟು ದೈತ್ಯವಾಗಿ ಭಯಂಕರವಾಗಿದ್ಲು ಅನ್ನೋದನ್ನ ತೋರಿಸುತ್ತೆ.
ಇದು ಬಾಲಕೃಷ್ಣ ಬೆಣ್ಣೆನ ಕದಿತಿರೋಂಥ ಒಂದು ಚಿತ್ರ. ತುಂಬಾನೇ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಕೂಡ ಮೇಲೆ ಕೃಷ್ಣ ಬೆಣ್ಣೆ ಕದಿತಾ ಇದ್ರೆ ಕೆಳಗಡೆ ಬಲರಾಮ ಬಚ್ಚಿಡ್ಕೊಂಡು ಯಾರು ಬರ್ತಾರ ಅಂತ ನೋಡ್ತಾ ಇದ್ದಾನೆ. ಈ ಕಡೆಯಿಂದ ಅವರಮ್ಮ ಬಂದು ಕೃಷ್ಣ ಮಾಡ್ತಿರೋದನ್ನೆಲ್ಲ ನೋಡ್ತಿರೋ ತರ ಮತ್ತೆ ಒಂದು ಮಂಗಾನೂ ಇದೆ ಈ ಒಂದು ಫೋಟೋಲಿ. ಈ ಒಂದು ಫೋಟೋ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬ ತಾಯಿ ತನ್ನ ಮಗುನ ಹುಡುಕ್ತಿರೋ ತರ ಇದೆ. ಒಂದು ಗಾಡಿ ಇದೆ, ಒಬ್ಬ ದೊಡ್ಡ ರಾಕ್ಷಸ ಅಲ್ಲಿ ಸತ್ತು ಬಿದ್ದಿದ್ದಾನೆ. ಶ್ರೀಕೃಷ್ಣ ಗಾಡಿ ಮಧ್ಯೆ ಆರಾಮಾಗಿ ಮಲಗಿದ್ದಾನೆ. ಇದೆಲ್ಲ ಏನು, ಇದರ ಹಿಸ್ಟ್ರಿ ಏನು ಅಂತ ಮುಂದೆ ಇದೇ ವಿಡಿಯೋದಲ್ಲಿ ಇಲ್ಲಿನ ಸಿಬ್ಬಂದಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ಇದು ಶ್ರೀಕೃಷ್ಣ ಹಲವಾರು ತಲೆ ಇರುವಂಥ ಒಂದು ಸರ್ಪದ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿರೋಂಥ ಒಂದು ಫೋಟೋ. ಈ ಫೋಟೋನ ಎಲ್ಲರೂ ನೋಡಿರ್ತೀರಾ ಮತ್ತೆ ಕೇಳಿರ್ತೀರಾ ಈ ಸ್ಟೋರಿ ಬಗ್ಗೆ ಅಂತ ನಾನು ಅನ್ಕೋತೀನಿ. ಈ ಒಂದು ಸೀನ್ನ ಕೂಡ ತುಂಬಾನೇ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ. ಈ ಒಂದು ಫೋಟೋದಲ್ಲಿ ಶ್ರೀಕೃಷ್ಣನ ತಾಯಿ ಶ್ರೀಕೃಷ್ಣನನ್ನ ಎತ್ಕೊಂಡಿರೋ ಥರ, ಆದರೆ ಅಷ್ಟೊತ್ತಿಗಾಗಲೇ ಶ್ರೀಕೃಷ್ಣ ಯಾವುದೋ ಒಂದು ದೊಡ್ಡ ರಾಕ್ಷಸನ ಸಂಹಾರ ಮಾಡಿರೋ ಥರ ಕಾಣ್ತಾ ಇದೆ ನನಗೆ ಈ ಫೋಟೋದಲ್ಲಿ. ಇದ್ರ ಹಿಸ್ಟ್ರಿ ಏನು ಅಂತಲೂ ಮುಂದೆ ವಿಡಿಯೋದಲ್ಲಿ ಕೇಳಿ ತಿಳ್ಕೊಳ್ಳೋಣ. ಈ ಒಂದು ಚಿತ್ರದಲ್ಲಿ ಶ್ರೀಕೃಷ್ಣ ತನ್ನ ಫ್ರೆಂಡ್ಸ್ನ ಒಂದು ದೊಡ್ಡ ಪಕ್ಷಿಯಿಂದ ಬಚಾವ್ ಮಾಡ್ತಿರೋ ರೀತಿ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಇದು ಬಕಾಸುರನ ಕಥೆ ಇರಬೇಕು. ಮುಂದೆ ವಿಡಿಯೋದಲ್ಲಿ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ಈ ಒಂದು ಫೋಟೋ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ದೊಡ್ಡ ಸರ್ಪ ಬಾಯಿ ತೆಗೆದು ನಿಂತಿರೋ ಥರ, ಶ್ರೀಕೃಷ್ಣ ಅದನ್ನು ನೋಡ್ತಿರೋ ಥರ, ಊರಿನ ಜನ ಎಲ್ಲ ಏನೋ ಗೊತ್ತಿಲ್ಲದೆ ಸರ್ಪದ ಬಾಯಲ್ಲಿ ಹೋಗ್ತಿರೋ ಥರ ಕಾಣ್ತಾ ಇದೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಸ್ಟೋರಿ ಕೂಡ. ಇದನ್ನು ಕೇಳಿ ತಿಳ್ಕೊಳ್ಳೋಣ. ಸೊ ಇದಾಗಿತ್ತು ಶ್ರೀ ಗೋವರ್ಧನ ಕ್ಷೇತ್ರ ವ್ಲಾಗ್ ಪಾರ್ಟ್ 1. ಇನ್ನೂ ಹಲವಾರು ವಿಷಯ ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊಳೋದಿದೆ. ಇಲ್ಲಿ ಒಂದು ಗೋಶಾಲೆ ಕೂಡ ಇದೆ, ಮತ್ತೆ ಸ್ವಲ್ಪ ಜನ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೂಡ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಯಾರು ಮಾಡ್ತಿರೋದು, ಮತ್ತೆ ಈ ರೀತಿ ಈ ಒಂದು ದೇವಾಲಯದ ನಿರ್ಮಾಣ ಮಾಡಕ್ಕೆ ಕಾರಣ ಏನು, ಅದ್ರ ಹಿಂದಿರೋ ಕತೆ ಏನು, ಈ ದೇವಸ್ಥಾನದಲ್ಲಿ ಗರ್ಭಗುಡಿ ಇಲ್ಲದೆ ಇರೋಕ್ಕೆ ಕಾರಣ ಏನು, ಮತ್ತೆ ಈ ಟೆಂಪಲ್ ಒಳಗೆ 12 ಗೋಡೆಗಳು ಹಾಕಿದೆ, 12 ಗೋಡೆಗಳ ಮೇಲೆ ಬರ್ದಿರೋ ಆ ಚಿತ್ರಗಳ ನಿಜವಾದ ಕತೆ ಏನು, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಮುಂದಿನ ವಾರ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಒಂದು ಬಂಡೆ ಇತ್ತು, ಏನು ಮಾಡಿ ತುಂಡರಿಸಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿ ಇಲ್ಲ. ಗೋವರ್ಧನಗಿರಿಯನ್ನು ಹೇಗೆ ಎತ್ತಿದನೋ ಅದೇ ಭಂಗಿಯಲ್ಲಿ ತೋರಿಸಬೇಕೆನ್ನುವುದೇ ಉದ್ದೇಶ. ಆ ನೀರಿನ ತಳದಿಂದ ಕೃಷ್ಣ ವಿಗ್ರಹ ಪೀಠವನ್ನು ಎತ್ತಲಾಗಿದೆ. ಪರಮಾಣುನೊಳಗೆ ಇಲೆಕ್ಟ್ರಾನ್ ತಿರುಗ್ತದೆ ಹಾಗೆ ಅಂತ ಯಾರು ತಿರುಗಿಸಿದವ? ಆ ಅವಲಕ್ಕಿಯನ್ನು ಕೃಷ್ಣ ತಿಂದಂತೆ ಅವನ ಸಂಪತ್ತು ವೃದ್ಧಿ ಆಗ್ತದೆ ಅಂತ. ಅವಲಕ್ಕಿ ಪ್ರಿಯವಾದ ವಸ್ತು. ಮಿತ್ರ ಎನ್ನುವರು ಯಾವತ್ತೂ ಒಬ್ಬನನ್ನು ಮಾಡಿಕೊಳ್ಬೇಕು. ಅವನ ಹತ್ರ ನಮ್ಮ ಎಲ್ಲವನ್ನು ಹೇಳ್ಬೋದು, ಮಾನ ಮರ್ಯಾದೆಯ ವಿಷಯವನ್ನು ಹೇಳ್ಬೋದು. ಯಾಕೆಂದರೆ ಅವ ಯಾರಿಗೂ ಹೇಳ್ಬೋದು, ಅದನ್ನು ಡಂಗುರ ಸಾರುವುದಿಲ್ಲ. ಅವನ ಹತ್ರ ಹೇಳಿಬಿಟ್ಟೆ ಸುಮಾರು ಆಚೆ ಹೋಗ್ತದೆ. ಅಂತಹ ಮಿತ್ರ ಯಾವತ್ತು ಕೇಳದೆ ಕೊಡ್ತಾನೆ. ನಿಮ್ಮ ಕಷ್ಟಕ್ಕೆ ಅವನು ಬಂದೇ ನೀವು ಕೇಳದೆ ಬರ್ತಾನೆ. ಹಾಗೆ ಕೃಷ್ಣ